ಈ ಕ್ಷಣ ಅನ್ನೋದಕ್ಕೆ ಬಿಡುವಂತ ಅರ್ಥವೇ ಹೊರತು ಭೋಜನಕ್ಕಾಗಿ ನಿಮಂತ್ರಣ ಅಂತ ಅರ್ಥ ಆಗಲಿ, ಭೋಜನ ಅಂತ ಆಗಲಿ ಅರ್ಥ ಅಲ್ಲ ಅಂತ ಮೊನ್ನೆ ನಾನು ಹೇಳಿದ್ದೆ. ಅದನ್ನು ಸಮರ್ಥಿಸುವಂತ ಒಂದೆರಡು ಪ್ರಯೋಗಗಳು ಇಲ್ಲಿ ಮಹಾಭಾರತದ ಆದಿಪರ್ವದ 3ನೇ ಅಧ್ಯಾಯದ 114 ಮತ್ತು 115ನೇ ಶ್ಲೋಕಗಳಲ್ಲಿವೆ. ಪೌಷ್ಯ ಅಂತ ರಾಜ ಉತ್ತಂಕ ಅನ್ನುವ ಋಷಿಕುಮಾರನಿಗೆ ಚಿರೇಣ ಪಾತ್ರ ಮಾಸಾದ್ಯತೆ ಭವಾಂಶ ಗುಣವಾನ್ ಅತಿಥಿ ತದಿಚ್ಛೆ ಶ್ರಾದ್ದಂ ಕರ್ತುಂ, ಅದರಿಂದ ಶ್ರಾದ್ದ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತೇನೆ, ಕ್ರಿಯತಾಂ ಕ್ಷಣ ಅಂತಿದೆ. ಇಲ್ಲಿ ಕ್ರಿಯತಾಂ ಕ್ಷಣ ಅಂದ್ರೆ ಸ್ವಲ್ಪ ಬಿಡುವು ಮಾಡಿಕೋ ಅಂತ ಅರ್ಥ. ತಮ್ಮ ಉತ್ತಂಕ ಪ್ರತ್ಯುವಾಚ ಕೃತಕ್ಷಣ ಏವಾಸ್ಮಿ ಶೀಘ್ರ ಇಚ್ಛಾಮಿ ಯಥೋಪಪನ್ನಂ ಅನ್ನಂ ಉಪಸ್ಕೃತಂ ಭವತ. ಕೃತಕ್ಷಣ ಏವಾಸ್ಮಿ, ನೀನು ಬೇಗ ಊಟಕ್ಕೆ ಸಿದ್ಧ ಮಾಡು, ನಾನು ಕೃತಕ್ಷಣನಾಗಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ ಕೃತಕ್ಷಣನಾಗಿದ್ದೇನೆ ಅಂದ್ರೆ ಕ್ಷಣ ಅಂದ್ರೆ ಊಟ ಅಂತ ಅರ್ಥ ಆಗಿದ್ರೆ ನಂದು ಊಟ ಆಗಿದೆ ಅಂತ ಅರ್ಥ ಆಗೋದಲ್ಲಿ ಸರಿಯಾಗೋದಿಲ್ಲ, ಯಾಕಂದ್ರೆ ಇನ್ನು ಮುಂದೆ ಊಟ ಆಗಬೇಕಾಗಿದೆ. ನಿಮಂತ್ರಣ ಅನ್ನೋ ಅರ್ಥವೂ ಕೂಡ ಕೋಶಗಳಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಆದ್ರಿಂದ ಕ್ಷಣ ಅಂತಂದ್ರೆ ವಿರಾಮ ಅನ್ನೋ ಅರ್ಥವೇ ಅರ್ಥ. ಕೃತಕ್ಷಣೇ ವಾಸ್ಮಿ, ನಾನು ಸಿದ್ಧನೇ ಆಗಿದ್ದೇನೆ ಅಂತ ಈಗ ಅರ್ಥ. ತುಂಬಾ ಸುಂದರವಾದಂಥ ಪ್ರಯೋಗ. ಅಹಂ ಕೃತಕ್ಷಣೀಯ ವಾಸ್ಮಿ ಅನ್ನೋದನ್ನ ಶ್ರಾದ್ದದ ಸಂದರ್ಭದಲ್ಲಿ ಅಲ್ಲದೆ ಬೇರೆ ಕಡೆ ಕೂಡ ಪ್ರಯೋಗ ಮಾಡಬಹುದು ಅಂತ ನಂದೊಂದು ಆಲೋಚನೆ. ಅದನ್ನ ಹಿಂದೆ ಹೇಳಿದ್ದೆ, ತಾವು ಅದನ್ನು ಗಮನಿಸಬೇಕು. ಈ ಭೂತೋಚ್ಚಾಟನ ಮಂತ್ರದಲ್ಲಿ ಒಂದು ಶ್ಲೋಕ ನಾವು ಬಳಕೆ ಮಾಡ್ತೇವೆ. ಅದನ್ನ ಮೊದಲು ತಪ್ಪಾಗಿ ಹೇಗೆ ಅಂತೀವಿ ಅನ್ನೋದನ್ನು ಹೇಳಿಬಿಡ್ತೇನೆ. ಅಪಸರ್ಪಂತು ಏ ಭೂತ ಭೂವಿ ಸಂಸ್ಥಿತಾ ಏ ಭೂತ ವಿಘ್ನಕರ್ತಾರ ತೇ ನಶ್ಯಂತು ಶಿವಾಜ್ಞೆಯ ಅಂತ ಹೀಗೆ ಶ್ಲೋಕ ಒಂದು ಕೇಳಿ ಬರ್ತದೆ. ಹೀಗೆಲ್ಲ ಕಡೆ ಹೇಳ್ತಾರೆ, ಆದ್ರೆ ವಸ್ತುತಃ ಅದು ತಪ್ಪು. ಆಯೋಧನ ಪುರಾಣಿಕರ ಪುಸ್ತಕದಲ್ಲಿ ಅಪಸರ್ಪಂತು ತೇ ಭೂತಾಹ ಅಂತಾನೆ ಇದೆ, ಅಪಸರ್ಪಂತು ಏ ಭೂತಾಹ ಅಂತಲ್ಲ. ಅಪಸರ್ಪಂತು ಅಂತ ಕ್ರಿಯಾಪದ ಬಂದ್ಮೇಲೆ ಅದಕ್ಕೆ ಸರಿಯಾಗಿ ಅಲ್ಲಿ ಮುಂದೆ ಕರ್ತೃಪದ ಇರಬೇಕಾದದ್ದು ಹೆಚ್ಚು ಉಚಿತ. ಏ ಅಂತ ಅನ್ನೋದು ವಿಶೇಷಣವಾಗಿ ಇರಬೇಕಾದಂತಹದ್ದು ಶಬ್ದ ಅದು. ಅದರಿಂದ ಅಪಸರ್ಪಂತು ಏ ಭೂತಾಹ ಏ ಭೂತ ಭೂವಿ ಸಂಸ್ಥಿತಾಹ ಏ ಭೂತ ವಿಘ್ನಕರ್ತಾರಹ ಅನ್ನುವ 3 ಪದಗಳಿಂದ ಭೂತಗಳಿಗೆ ವಿಶೇಷಣಗಳನ್ನೇ ಹೇಳ್ತಾ ಹೋದ್ರೆ, ಮತ್ತೆ ಕೊನೆಗೆ ತೇನಶ್ಯಂತು ಶಿವಾಜ್ಞೆಯ ಅನ್ನುವ ಶಬ್ದದಿಂದ ಮಾತ್ರ ತೇ ಅನ್ನುವ ಕರ್ತೃವನ್ನು ಹೇಳಿದ್ರೆ ಅದು ಆಕಾಂಕ್ಷಾ ಕ್ರಮದಲ್ಲಿ ಮತ್ತು ಅನ್ವಯ ಕ್ರಮದಲ್ಲಿ ಸರಿಯಾಗಿ ಹೊಂದೋದಿಲ್ಲ. ಈಗ ನೋಡಿ, ಈ ಶ್ಲೋಕದಲ್ಲಿ ಅಪಸರ್ಪಂತು ಅಂತ ಒಂದು ಕ್ರಿಯಾಪದ ಇದೆ, ಮತ್ತೆ ನಶ್ಯಂತು ಅಂತ ಮತ್ತೊಂದು ಕ್ರಿಯಾಪದ ಇದೆ. ನಶ್ಯಂತು ಅನ್ನೋ ಕ್ರಿಯಾಪದಕ್ಕೆ ಕರ್ತೃ ಯಾರು? ನಶ್ಯಂತು, ಕೆ ನಶ್ಯಂತು ಅಂತ ಹೀಗೆ ಆಕಾಂಕ್ಷೆ ಮಾಡ್ತಾ ಹೋದ್ರೆ ತೇ ನಶ್ಯಂತು ಅಂತ ಉತ್ತರ ಕೊಡಬಹುದು. ಆಮೇಲೆ ಕೀದೃಶ, ತೇ ಅಂದ್ರೆ ಭೂತಾಹ ಅಂತ ಅರ್ಥ. ಕೀದೃಶಾಹ ತೇ ನಶ್ಯಂತು ಏ ಭೂತಾಹ ವಿಘ್ನಕರ್ತಾರಹ ತೇ ನಶ್ಯಂತು ಅಂತ ಅದಕ್ಕೆ ಒಂದು ಉತ್ತರ ಕೊಡಬಹುದು. ಹೀಗೆ ಅದೊಂದು ವಾಕ್ಯ ಆಯ್ತು. ಇನ್ನೊಂದು ಅಪಸರ್ಪಂತು ಮತ್ತೊಂದು ಕ್ರಿಯಾಪದ ತಗೊಂಡು ಕೆ ಅಪಸರ್ಪಂತು ತೇ ಭೂತಾಹ ಅಪಸರ್ಪಂತು ಅಂತ ಹೀಗೆ ಉತ್ತರ ಕೊಡಬೇಕು. ಅಪಸರ್ಪಂತು ತೇ ಭೂತಾಹ, ಮುಂದೆ ಕೀದೃಶಾಹ ತೇ ಏ ಭೂತಾಹ ಭುವಿ ಸಂಸ್ಥಿತಾಹ ಅಂತ ಹೀಗೆ ಅದಕ್ಕೆ ಕರ್ತೃವಿಗೆ ವಿಶೇಷಣವನ್ನು ಪ್ರಶ್ನೆ ಮಾಡಿಕೊಂಡು ಅದಕ್ಕೂ ಕೂಡ ಉತ್ತರ ಕೊಡಬಹುದು. ಹೀಗೆ ಅಪಸರ್ಪಂತು ಮತ್ತು ನಶ್ಯಂತು ಅಂತ ಕ್ರಿಯಾಪದಗಳು ಎರಡಿರೋದ್ರಿಂದ ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ತೇ ಅನ್ನುವ ಕ್ರಿಯಾಪದವೇ ಹೆಚ್ಚು ಉಚಿತ. ಪುರಾಣಿಕರ ಪುಸ್ತಕದಲ್ಲಿ, ಗುರುಗಳ ಪುಸ್ತಕದಲ್ಲಿ ಹಾಗೇ ಇದೆ. ಆದ್ರಿಂದ ಅಪಸರ್ಪಂತು ತೇ ಭೂತಾಹ ಏ ಭೂತ ಭುವಿ ಸಂಸ್ಥಿತಾಹ. ಅದಕ್ಕೆ ಅನ್ವಯ ಹೇಗೆ ಅಂದ್ರೆ ಏ ಭೂತಾಹ ಭುವಿ ಸಂಸ್ಥಿತಾಹ ತೇ ಭೂತಾಹ ಅಪಸರ್ಪಂತು. ಮುಂದೆ ಎರಡನೇ ಅರ್ಧದಲ್ಲಿ ಅಪಸರ್ಪಂತು ಏ ಭೂತಾಹ ವಿಘ್ನಕರ್ತಾರಹ ಏ ವಿಘ್ನಕರ್ತಾರಹ ಭೂತಾಹ ತೇ ಶಿವಾಜ್ಞೆಯ ನಶ್ಯಂತು ಅಂತ ಹೀಗೆ ಅದಕ್ಕೆ ಅನ್ವಯ. ನಮ್ಮಲ್ಲಿ ಒಂದು ಪ್ರಧಾನವಾದ ಸಮಸ್ಯೆ ಇದೆ. ನಾವು ಈ ಆಕಾಂಕ್ಷ ಮಾಡೋದನ್ನ ಅನೇಕ ಬಾರಿ ಮರ್ತು ಬಿಟ್ಟಿರ್ತೀವಿ. ಆದ್ರಿಂದ ಕೆಲವು ಬಾರಿ ನಾವು ಪ್ರಯೋಗ ಮಾಡುವಾಗ ಅಪಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ. ಮತ್ತೆ ಕೆಲವು ಯಾವ್ದಾದ್ರು ಶ್ಲೋಕಗಳನ್ನು ನೋಡಿದಾಗ ನಮಗೆ ಸರಿಯಾಗಿ ಅನ್ವಯ ಮಾಡಲಿಕ್ಕೆ, ಆಕಾಂಕ್ಷೆ ಮಾಡಲಿಕ್ಕೆ ತಿಳಿಯೋದಿಲ್ಲ. ಆದ್ರಿಂದ ಯಾವ ಶಬ್ದಗಳನ್ನು ಎಲ್ಲಿ ಇಡಬೇಕು ಅಂತ ತಿಳಿಯದೆ ಯುಕ್ತ ಅರ್ಥ ನಮಗೆ ಹೊಳೆಯದೆ ಹೋಗಬಹುದು ಅಂತ ಅನೇಕ ಪ್ರಸಂಗಗಳನ್ನು ನಾನು ಕೂಡ ಎದುರಿಸಿದ್ದೇನೆ. ಆದ್ರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಸಂಸ್ಕೃತ ಕಲಿಯುವವರು ಅನ್ವಯ ಸಮೇತ ಮತ್ತು ಆಕಾಂಕ್ಷಾ ಸಮೇತ ವಾಕ್ಯಗಳನ್ನ, ಶಬ್ದಗಳನ್ನ ಕಲಿಯುವುದು ಬಹಳ ಯುಕ್ತ ಅಂತ ಕಾಣಿಸ್ತದೆ. ಹಾಗಾದ್ರೆ ನಾವು ಯಾವ್ದಾದ್ರು ಶ್ಲೋಕಗಳನ್ನು ಓದುವಾಗ ಮತ್ತೆ
ಈ ಶ್ಲೋಕಗಳನ್ನು ಓದುವಾಗ ನಮಗೆ ಅಲ್ಲಿರುವ ಶಬ್ದಗಳ ಬಗ್ಗೆ ಅಪಾರ್ಥ ಆಗೋದಿಲ್ಲ. ಕರ್ತೃ ಯಾವುದು, ಕರ್ಮ ಯಾವುದು, ಕರಣ, ಕರ್ಮ, ಅಧಿಕರಣ, ಸಂಪ್ರದಾಯ ಇತ್ಯಾದಿಗಳ ಬಗ್ಗೆ ಒಂದು ಸ್ಪಷ್ಟೀಕರಣ ಇರ್ತದೆ. ಹಾಗೆ ನಾವು ಪ್ರಯೋಗ ಮಾಡುವಾಗಲೂ ಕೂಡ ಅಪಶಬ್ದಗಳು ನಮ್ಮ ಬಾಯಿಂದ ಬರೋದಿಲ್ಲ ಅಂತ ಅನ್ನೋದನ್ನ ಗಮನಿಸಬೇಕು. ಈ ಕೃತಕ್ಷಣ ಅನ್ನೋದ್ರ ಬಗ್ಗೆ ಮತ್ತೊಂದು ಪ್ರಯೋಗನೂ ಕೂಡ ಹೀಗಿಲ್ಲ ಮಹಾಭಾರತದಲ್ಲಿದೆ. ದೇವಾಹ ಭೂಮಿಂ ಗಂತುಂ ಕೃತಕ್ಷಣಾಹ, ಬಿಡುವು ಮಾಡಿಕೊಂಡ, ಸಮಯಾವಕಾಶ ಮಾಡಿಕೊಂಡ ದೇವತೆಗಳು ಭೂಮಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡಿದರು ಅಂತ ಮಹಾಭಾರತದ ಆದಿಪರ್ವದ 64ನೇ ಅಧ್ಯಾಯ 51ನೇ ಶ್ಲೋಕದಲ್ಲಿ ಕೂಡ ಇದೆ. ಅದು ಒಂದು ಗಮನಕ್ಕೆ ಬಂದಿತ್ತು, ಇಲ್ಲಿ ಬರೆದಿಟ್ಕೊಂಡಿದ್ದ, ಅದನ್ನ ತಮ್ಮೆದುರಿಗೆ ಹೇಳಿದ್ದೇನೆ. ತಕ್ಷಣ ಕ್ಷಣ ಅನ್ನುವ ಶಬ್ದಕ್ಕೆ ಶ್ರಾದ್ದ ಭೋಜನಕ್ಕಾಗಿ ನಿಮಂತ್ರಣ ಅಂತ ಅರ್ಥ ಇದ್ರೆ, ಅದೇ ನಾನು ಹೇಳಿದ ಮಹಾಭಾರತದ ಆದಿಪರ್ವದ 64ನೇ ಅಧ್ಯಾಯದ 51ನೇ ಶ್ಲೋಕದಲ್ಲಿ ದೇವಾಹ ಭೂಮಿಂ ಗಂತುಂ ಕೃತಕ್ಷಣಾಹ, ಭೂಮಿಗೆ ಬರಲಿಕ್ಕಾಗಿ ಸಮಯಾವಕಾಶ ಮಾಡಿಕೊಂಡು ನಾರಾಯಣನನ್ನ ಸಮೀಪಿಸಿದರು ಅಂತ ಮಾತಿದೆ. ಅಲ್ಲಿ ಕೃತಕ್ಷಣಾಹ ಅಂತಂದ್ರೆ ನಿಮಂತ್ರಣಕ್ಕೆ, ಆ ನಿಮಂತ್ರಣವನ್ನು ಒಪ್ಪಿಕೊಂಡು ಅಂತ ಅರ್ಥ ಹೇಳಬೇಕಾಗ್ತದೆ. ಅವರಿಗೆ ಯಾರೂ ನಿಮಂತ್ರಣ ಕೊಟ್ಟಿರಲಿಲ್ಲ. ನಿಮಂತ್ರಣ ಮತ್ತು ಆಮಂತ್ರಣಕ್ಕೆ ವ್ಯತ್ಯಾಸ ಏನು? ಆಮಂತ್ರಣ ಅನ್ನೋದು ಬೇರೆ ಬೇರೆ ಕಾರ್ಯಗಳಿಗೆ ಆಮಂತ್ರಣ ಕೊಡೋದು. ನಿಮಂತ್ರಣ ಅಂದ್ರೆ ಶ್ರಾದ್ದಕ್ಕೆ ನಿಮಂತ್ರಣ ಕೊಡೋದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅಲ್ಲಿ ಅವರಿಗಿದ್ದದ್ದು ಆಜ್ಞೆ. ಸ್ವೈಸ್ವೈರಂಶೈ ಪ್ರಸೂಯಧ್ವಂ ಯಥೇಷ್ಟಂ ಮಾನುಷೇಷು ಚ ಅಂತ ಚತುರ್ಮುಖ ಬ್ರಹ್ಮನ ಆಜ್ಞೆ ಇದ್ದಿದ್ದವರಿಗೆ. ಅದನ್ನು ಕೃತಕ್ಷಣ ಅಂದ್ರೆ ಸ್ವೀಕೃತ ಆಜ್ಞಾ, ಸ್ವೀಕೃತ ಆಜ್ಞಾ ಯೈಸ್ತೆ ಅಂತ ಬಹುರಿ ಸಮಾಸ ಮಾಡೋದು, ಆ ಅರ್ಥನೂ ಸರಿಯಲ್ಲ ಅದಕ್ಕೆ. ಮತ್ತೆ ನಿಮ್ಮ ಕ್ಷಣ ಅಂದ್ರೆ ಭೋಜನ ಅಲ್ಲ ಅಂತನೂ ಹಿಂದೆ ಹೇಳಾಗಿದೆ, ಕೃತಕ್ಷಣೇ ವಾಸ್ಮಿ ಅನ್ನುವಲ್ಲಿ. ಅದರಿಂದ ಕೃತಕ್ಷಣ ಅಂತಂದ್ರೆ ಕೃತ ಸಮಯಾವಕಾಶ ಇತ್ಯೇವ ಸಾಧು ಅರ್ಥ ಇತಿ ಪರ್ಯವಸೀಯತೆ.